ॐ वयस्वपर्णा उपासेदुरिन्द्रं प्रियमेधा ऋषयो नाधमानाः उपध्वान्तमूर्णिः पूर्तिचक्षुर्मुमुग्ध्यस्मान् निधयेव बद्धान् श्रिये जातः श्रिय आनिरीयाय श्रियं वयोः दरितृभ्योः दधातो श्रियं वसाः न अमृतत्वमाहायन् भवन्ति सत्यासमिथामितद्रौः तदस्य प्रियमभिपातोः अश्यां न रोचत्रा देवयवो मदन्ते उरुक्रमस्य सहि बन्धुरित्था विष्णोः पदे परमे मध्ववुत्साह त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात् भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैः स्तुष्ट्वांसस्तनूभिर्व्यशेम देवहितं यदायुः विमे कर्णापतयो विचक्षुर्वीदं ज्योतिर्हृदय आहितं यत् विमे मनश्चरति दूराधीः किंचित् वक्ष्यामि किमु नो मनिष्ये। श्रीगुरुभ्यो नमः। अथात्र भागवते द्वितीयस्कन्धे नवमः अध्यायः प्रवर्तते। नवमे च अध्याये 17 श्लोकः। ಎರಡನೇ ಸ್ಕಂದದ 9ನೇ ಅಧ್ಯಾಯದ 17ನೇ ಶ್ಲೋಕः ಪ್ರವರ್ತತೆ. ಭಗವಾನಪಿ ವಿಶ್ವಾತ್ಮ ತಮೇನಂ ಸ್ವಪುತ್ರಂ ಆದಿಕವಿಂ ಸ್ವಂ ಲೋಕಂ ಸಂದರ್ಶಯಾಮಾಸ. ತಸ್ಮಿನ್ ಲೋಕೆ ಶ್ರಿಯಂ ಭಗವಂತಂ ಗಾಯಂತೀಂ ಅನ್ಯೈಶ್ಚ ಭಕ್ತೈಃ ಗೀಯಮಾನಾಂ ಚತುರ್ಮುಖೋಯಂ ತದರ್ಶ. ಭೃತ್ಯಪ್ರಸಾದಾಭಿಮುಖಂ ಕಟಾಕ್ಷಾಮೃತೈಃ ನೇತ್ರಾಮೃತೈಃ ಭಕ್ತಾನ್ ಅನುಗೃಹ್ಣಂತಂ ಪ್ರಸನ್ನಹಾಸ ಶೋಭಿತ ಮುಖಕಮಲಂ ಕಿರೀಟಿನಂ ಕುಂಡಲಿನಂ ಚತುರ್ಭುಜಂ ಪೀತಾಂಬರಂ ವಕ್ಷಸಿ ಶ್ರಿಯಾಲಕ್ಷಿತಂ ಅಧ್ಯರ್ಹಣೀಯೇ ಆಸನೆ ಆಸ್ಥಿತಂ ಚತುರ್ಭಿಃ ಷೋಡಶಭಿಃ ಪಂಚಭಿಶ್ಚ ಶಕ್ತಿಭಿಃ ವೃತಂ ಅನ್ಯತ್ರ ಜೀವಲೋಕೆ ಲಕ್ಷ್ಮ್ಯಾಮಪಿ ಯೇ ಭಗಾಃ ಗುಣಾಃ ವಾ ನ ದೃಶ್ಯಂತೆ ತೈಃ ಗುಣೈಃ ವಿಶಿಷ್ಟಂ ಸ್ವಸ್ಮಿನ್ನೇವ ಧಾಮನಿ ರಮಮಾಣಂ ಈಶ್ವರಂ ಅಯಂ ಅಜಃ ದದರ್ಶ. ಅಥಾಸ್ಮಿನ್ ಶ್ಲೋಕೆ ಸಂವರ್ಣ್ಯತೆ ತಸ್ಯ ಭಗವತಃ ದರ್ಶನೇನ ಯಃ ಆಹ್ಲಾದಃ ಸಮಜನಿ ತೇನ ತಸ್ಯ ಮನಃ ಅಂತಃಕರಣಂ ಪರಿಪ್ಲುತಂ ತನುಶ್ಚ ಆನಂದಮಗ್ನಂ ಸಂಭೋಭೂವ. ತಸ್ಯ ಅಷ್ಟೌ ಲೋಚನಾನಿ ಪ್ರೇಮಭರ ಅಶ್ರುಭಿಃ ಪೂರ್ಣಾನಿ ಪ್ರೇಮಭರಾಶ್ರುಭಿಃ ಪೂರ್ಣಾನಿ ಸಮಭೂವನ್. ವಿಶ್ವಸೃಕ್ ಅಯಂ ಚತುರ್ಮುಖಃ ಅಸ್ಯ ಭಗವತಃ ಪಾದಾಂಬುಜಂ ನನಾಮ ತತ್ಖಲು ತದೇತಸ್ಯ ಪದಾಂಬುಜಂ ಪಾರಮಹಂಸ್ಯೇನ ಪಥಾ ಏವ ಜ್ಞಾನಿಭಿಃ ಅಧಿಗಮ್ಯತೆ. 17ನೇ ಶ್ಲೋಕದ ಅರ್ಥ ಹೀಗಿದೆ. ಭಗವಂತ ತನ್ನನ್ನು ತೋರಿಸಿದ, ತನ್ನ ಲೋಕವನ್ನು ತೋರಿಸಿದ, ಲಕ್ಷ್ಮಿಯನ್ನು ತೋರಿಸಿದ. ಆ ಭಗವಂತನ ದರ್ಶನದಿಂದ ಚತುರ್ಮುಖನ ಅಂತರಂಗ ಆನಂದದಿಂದ ತುಂಬಿ ಹೋಯಿತು.
ಮತ್ತೆ ಆತನ ಶರೀರದಲ್ಲಿ ಸಂತೋಷ, ಮನಸ್ಸಿನಲ್ಲಿ ಸಂತೋಷ, ಮತ್ತೆ ಆತನ ಕಣ್ಣುಗಳಲ್ಲಿ ಆನಂದಾಶ್ರು ತುಂಬಿತು. 8 ಕಣ್ಣುಗಳಲ್ಲಿ ಆನಂದಾಶ್ರು ತುಂಬಿತು. ಅವನ ಪಾದಕಮಲಕ್ಕೆ ಎರಗಿದೆ. ಇಡೀ ಲೋಕವನ್ನು ಸೃಷ್ಟಿಸಬಲ್ಲಂತಹ ಈ ಚತುರ್ಮುಖ ಆ ಭಗವಂತನ ಪಾದಕ್ಕೆ ಎರಗಿದೆ. ಭಗವಂತನ ಪಾದ ಎಂಥದ್ದು? ಜ್ಞಾನ ಮಾರ್ಗದಿಂದ ಪಡೀಲಿಕ್ಕೆ ಸಾಧ್ಯ ಅಂಥ ಪಾದಕಮಲಕ್ಕೆ ಎರಗಿದೆ ಅಂತ ಅದರ ತಾತ್ಪರ್ಯ. ಈ ಎಲ್ಲ ಶ್ಲೋಕಗಳಲ್ಲಿ ವಿಶೇಷ ಅಂಶ ಏನು ಕಂಡು ಬರೋದಿಲ್ಲ. ಬೇರೆಯವರ ವ್ಯಾಖ್ಯಾನದ ಅಂಶಗಳನ್ನು ಇಲ್ಲಿ ಹೇಳಬೇಕಾಗಿಲ್ಲ. ಪರಿಪ್ಲುತ ಅಂದರೆ ಆರ್ದ್ರೀಭೂತವಾದದ್ದು. ಭಗವಂತನನ್ನು ನೋಡಿದ್ರಿಂದ ಒಂದು ಆನಂದ ಆಯಿತು, ಆನಂದದಿಂದ ಒದ್ದೆ ಆಯಿತು ಅವನ ಅಂತಃಕರಣ, ಅವನ ಶರೀರದಲ್ಲಿ ರೋಮಾಂಚ ಹುಟ್ಟಿತು, ಕಣ್ಣುಗಳಲ್ಲಿ ಆನಂದಾಶ್ರು ತುಂಬಿದವು. ಇಷ್ಟೇ ವಿಷಯ ಇದೆ. ವಿಜಯಧ್ವಜರು ಮತ್ತು ಯಾದವಾರ್ಯರು ಹೇಳುವಂಥ ವಿಷಯಗಳು ಅಷ್ಟೇ ಅಲ್ಲಿ ಕಾಣಿಸ್ತವೆ. ಪರಮಹಂಸ ಪಥ, ಪರಮಹಂಸರು ಅಂದರೆ ಸನ್ಯಾಸಿಗಳು ಅಂತ ಅರ್ಥ ಆಗ್ತದೆ. ಆದರೆ ನಿರ್ದಿಷ್ಟವಾಗಿ ಸನ್ಯಾಸಿಗಳೇ ಏನಾಗಬೇಕಾಗಿಲ್ಲ. ಜ್ಞಾನ ಮಾರ್ಗದಿಂದ ಯಾರು ಮುಂದೆ ಹೋಗ್ತಾರೆ ಅವರಿಗೆ ಮಾತ್ರ ಗಮ್ಯವಾಗುವ ಮಾರ್ಗ ಅದು ಅಂತ ಅದರ ತಾತ್ಪರ್ಯ ಆಗ್ತದೆ. ಕುಟೀಚಕರು, ಬಹುದಕರು, ಹಂಸರು, ಪರಮಹಂಸರು ಅಂತ ಹೀಗೆ ಸನ್ಯಾಸಿಗಳಲ್ಲಿ ಪ್ರಭೇದವನ್ನೇನೋ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದರೆ ಸನ್ಯಾಸಿಗಳಿಗೆ ಮಾತ್ರ ಲಭ್ಯ ಅಂತ ಅರ್ಥ ಅಲ್ಲ. ಅದಕ್ಕಾಗಿ ಜ್ಞಾನ ಮಾರ್ಗೇಣ ಅಂತಲೇ ಅರ್ಥ ಬರೆದಿದ್ದಾರೆ ವ್ಯಾಖ್ಯಾನ ಮಾಡೋರೆಲ್ಲರೂ ಕೂಡ. ಅಹಿಂಸಾದಿ ಧರ್ಮಜನ್ಯೇನ ಜ್ಞಾನ ಮಾರ್ಗೇಣ, ಯಾವುದು ತಾನಿರುವ ಆಶ್ರಮದಲ್ಲಿ ತಾನಿರುವ ವರ್ಣದಲ್ಲಿ ತನಗೆ ಉಚಿತವಾದ ಮಾರ್ಗ ಇದೆ ಆ ಮಾರ್ಗದಿಂದ ಜ್ಞಾನವನ್ನು ಪಡೆಯಬೇಕು. ಅಹಿಂಸಾ ಅಂತ ಒಂದು ಇಲ್ಲಿ ಯಾದವಾರ್ಯರ ಅರ್ಥ ಬರೀತಾರೆ. ಹಾಗ್ಯಾಕೆ ಬರೀತಾರೆ ಅಂದರೆ, ಸನ್ಯಾಸಿಗಳಾದವರು ಅಭಯಂ ಸರ್ವಭೂತೇಭ್ಯ, ಸಮಸ್ತ ಪ್ರಪಂಚಕ್ಕೂ ಕೂಡ ನಾನು ಅಭಯವನ್ನು ಕೊಟ್ಟಿದ್ದೇನೆ, ನಾನು ಯಾರಿಗೂ ಹಿಂಸೆ ಮಾಡೋದಿಲ್ಲ ಅಂತ ಘೋಷಣೆ ಮಾಡಿ ಸನ್ಯಾಸಿಗಳಾಗಿರ್ತಾರೆ. ಅದರಂತೆ ಜ್ಞಾನ ಮಾರ್ಗದಲ್ಲಿ ಹೊರಟಂತಹ ಸಾಧಕನು ಕೂಡ ಪರಮಹಂಸ ಮಾರ್ಗದಿಂದ ಹೋಗ್ತಾನೆ ಅಂದ್ರೆ ಏನರ್ಥ? ಭಗವದ್ಗೀತೆಯಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಮೈತ್ರ ಕರುಣ ಏವಚ ಸರ್ವಭೂತ ಹಿತೇ ರತಃ ಅಂತ. ಎಲ್ಲ ಪ್ರಾಣಿಗಳ ಹಿತದಲ್ಲಿಯೂ ಆಸಕ್ತನಾಗಿರಬೇಕು. ಮೈತ್ರ, ಸಮಸ್ತ ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ಅವನಿಗೆ ಮೈತ್ರಿ ಇರಬೇಕು. ಕರುಣ, ಕರುಣೆ ಅವನ ವ್ಯಕ್ತಿತ್ವದ ಒಂದು ಪ್ರಧಾನ ಲಕ್ಷಣ ಆಗಿರಬೇಕು. ಹೀಗೆ ಯಾರಿರ್ತಾರೆ ಅವನು ಸಸ್ಯಾಹಾರವನ್ನೇ ತಿನ್ನಲಿ, ಮಾಂಸಾಹಾರವನ್ನೇ ತಿನ್ನಲಿ, ಅವನವನ ಆಶ್ರಮಕ್ಕೆ ತಕ್ಕಂತೆ, ಅವನವನ ವರ್ಣಕ್ಕೆ ತಕ್ಕಂತೆ, ಆಯಾ ಯುಗದ ಧರ್ಮಕ್ಕೆ ತಕ್ಕಂತೆ ಅವನು ಏನನ್ನಾದರೂ ತಿನ್ನಲಿ. ಆದರೆ ಅದು ಕೇವಲ ಆಹಾರಕ್ಕಾಗಿ ಇರಬೇಕೇ ಹೊರತು ಇನ್ನೊಬ್ಬರನ್ನ ಹಿಂಸಿಸುವ ಕಾರಣದಿಂದ ಯಾವ ಕಾರಣಕ್ಕೂ ಅವನು ಪ್ರವೃತ್ತಿ ಮಾಡಬಾರ್ದು. ಆಹಾರಕ್ಕಿಂತ ಹೊರತಾಗಿ ಬೇರೆ ಯಾವ ಹಿಂಸೆಯೂ ಕೂಡ ಸಲ್ಲದು. ಆಹಾರಕ್ಕಿಂತ ಹೊರತಾಗಿ, ಯಜ್ಞಕ್ಕಿಂತ ಹೊರತಾಗಿ ಬೇರೆ ಯಾವ ಹಿಂಸೆಯೂ ಸಲ್ಲದು. ಇಂಥ ಮನೋಭಾವವನ್ನು ರೂಢಿಸಿಕೊಂಡು ಯಾರು ಮುನ್ನಡೆದಿರ್ತಾನೆ ಅವನ ಧರ್ಮವನ್ನು ಅಹಿಂಸಾ ಧರ್ಮ ಅಂತ ಹೇಳ್ತಾರೆ. ಸನ್ಯಾಸಿಗಳಿಗೂ ಮತ್ತು ಈ ಜ್ಞಾನ ಮಾರ್ಗದಲ್ಲಿರಿಗೂ ಇರುವವರಿಗೂ ಇದು ಸಮಾನತೆ. ನಿರ್ದಿಷ್ಟವಾಗಿ ಸಸ್ಯಾಹಾರವನ್ನು ತಿನ್ನುವುದೇ ಅಂತ ಅದಕ್ಕೆ ಅರ್ಥ ಅಲ್ಲ. ಸನ್ಯಾಸಿಗಳು ಎಲ್ಲ ಬಗೆಯ ಹಿಂಸೆಯನ್ನು ತೊರೆದಿರ್ತಾರೆ. ಜ್ಞಾನಿಗಳು ಕೂಡ ಶಾಸ್ತ್ರ ವಿರುದ್ಧವಾದ ಎಲ್ಲ ಈ ರೀತಿಯಾದ ಹಿಂಸೆಗಳನ್ನು ತೊರೆದಿರ್ತಾರೆ. ಇದು ತಾತ್ಪರ್ಯ. ಸನ್ಯಾಸಿಗಳು ಕೂಡ ಶಾಸ್ತ್ರ ವಿರುದ್ಧವಾದ ಹಿಂಸೆಯನ್ನು ತೊರೆದಿರ್ತಾರೆ. ಶಾಸ್ತ್ರ ಸಮ್ಮತವಾದಂಥ ಆಹಾರ ಸ್ವೀಕಾರ ಇತ್ಯಾದಿಗಳು ಸನ್ಯಾಸಿಗೂ ಕೂಡ ವಿರುದ್ಧ ಏನಲ್ಲ. ಅದಕ್ಕಾಗಿ ಅಹಿಂಸಾ ಧರ್ಮದಿಂದ ಏನೊಂದು ಜ್ಞಾನ ಪ್ರಾಪ್ತ ಆಗಿದೆ ಆ ಜ್ಞಾನ ಮಾರ್ಗದಿಂದ ಮುಂದುವರಿಯುವವರು ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಜ್ಞಾನ ಮಾರ್ಗದಲ್ಲಿ ಮುಂದುವರಿಯುವವರ ಪ್ರವೃತ್ತಿಗೂ ಸನ್ಯಾಸಿಗಳಿಗೂ ಕೂಡ ಪರಮಹಂಸಗಳಿಗೂ ಇದೊಂದು ಸಮಾನತೆ. ಆ ಸಮಾನತೆಯನ್ನು ಇಲ್ಲಿ ಹೇಳಿದ್ದಾರಷ್ಟೆ. ಜ್ಞಾನ ಮಾರ್ಗೇಣ ಅಂತ ಜ್ಞಾನ ಮಾರ್ಗ, ನಾಣ್ಯ ಪಂಥ ಅಯನಾಯಿ ವಿದ್ಯತೆ ಅಂತ ಪುರುಷ ಸೂಕ್ತವನ್ನು ವರ್ಣನೆ ಮಾಡ್ತದೆ. ಹೀಗೆ ತನ್ನನ್ನು ನೋಡಿ ಆ ಚತುರ್ಮುಖ ಬ್ರಹ್ಮ ಕವಿ ಏನಿದ್ದಾನೆ, ತೇನೇ ಬ್ರಹ್ಮ ಹೃದಯ ಆದಿಕವಯೇ ಅಂತ ಭಾಗವತ ಮೊದಲೇ ಅವನನ್ನು ಹೇಳಿದೆ. ಅವನು ಆದಿಕವಿ ಅಂತ.
ಭಾಗವತವು ಹೇಳಿದೆ, ಕವಿರ್ಯ ಪುತ್ರ ಸಯೀಮಾಚಿಕೇತ ಯಸ್ತಾ ವಿಜಾನಾತ್ ಸ ಪಿತುಷ್ಪಿತಾ ಸತ್. ಭಗವಂತನ ಮಹಿಮೆಯನ್ನ ಕವಿರ್ಯ ಪುತ್ರ ಸಯೀಮಾಂ ಆಚಿಕೇತ, ಭಗವಂತನ ಮಗನಾದಂತಹ ಒಬ್ಬ ಕವಿ ಇದ್ದಾನಲ್ಲ ಅವನೇ ಬಲ್ಲ ಈ ಭಗವಂತನ ಮಹಿಮೆಯನ್ನಂತ ಶಾಸ್ತ್ರ ಹೇಳಿದೆ, ಶ್ರುತಿಯು ಕೂಡ ಹೇಳಿದೆ. ಹೀಗೆ ಆ ಕವಿ ಅಂದ್ರೆ ಆ ಭಗವಂತ, ಆ ಚತುರ್ಮುಖ ಬ್ರಹ್ಮ. ಜ್ಞಾನಿಯಾದ ಆ ಬ್ರಹ್ಮನನ್ನು ನೋಡಿ ಪರಮಾತ್ಮನಿಗೆ ಬಹಳ ಸಂತೋಷ ಆಯಿತು. ಮತ್ತೆ ಅವನೆಂಥವನಾಗಿದ್ದಾನೆ, ಪ್ರಜಾಸರ್ಗೆ ಏನು ಭಗವಂತ ಸೃಷ್ಟಿಯನ್ನು ಮುಂದುವರಿಸುವಂತ ಚತುರ್ಮುಖ ಬ್ರಹ್ಮನಿಗೆ ಆದೇಶ ಕೊಟ್ಟಿದ್ದಾನೆ, ಆ ಲೋಕ ಸೃಷ್ಟಿಯ ಕಾರ್ಯವನ್ನು ಸಮರ್ಥವಾಗಿ ಮುನ್ನಡೆಸಬಲ್ಲ ಒಬ್ಬ ವ್ಯಕ್ತಿ, ಒಬ್ಬ ದೇವತೆ ಅಂದರೆ ಈ ಚತುರ್ಮುಖ ಬ್ರಹ್ಮ. ಮುಗುಳ್ನಗೆ ನಕ್ಕು ಈ ಒಂದು ಮುಂದಿನಂತೆ ಮಾತನ್ನು ಹೇಳಿದೆ. ಚತುರ್ಮುಖ ಬ್ರಹ್ಮನಿಗೆ ಆ ಭಗವಂತ ಪ್ರಿಯ, ಭಗವಂತನಿಗೆ ಚತುರ್ಮುಖ ಬ್ರಹ್ಮ ಪ್ರಿಯ. ಅದನ್ನು ಪ್ರಿಯ ಪ್ರಿಯಂ ಅಂತ ಹೀಗೆ ಹೇಳಿರೋದು. ಪ್ರೀತಮನಾಹ, ಬಹಳ ಸಂತೋಷದಿಂದ ಪ್ರೀತನಾಗಿ ಅವನನ್ನು ಕೈಯಿಂದ ಮುಟ್ಟಿ, ಕೈಯಿಂದ ಹಿಡಿದು ಅಂತ ಆಗಬೇಕಾಗಿಲ್ಲ, ಅವನ ತಲೆಯನ್ನು ಮುಟ್ಟಿ ಅಂತ ಅರ್ಥ ಆಗ್ಬೋದು, ಅವನನ್ನು ಅವನ ಬೆನ್ನನ್ನು ಸವರಿ ಅಂತ ಅರ್ಥ ಆಗ್ಬೋದು. ಹೀಗೆ ಮಾತನಾಡಿ ಮುಂದಿನಂತೆ ಅವನಿಗೆ ಹೇಳಿದಂತೆ. ಇಲ್ಲೂ ಕೂಡ ವಿಶೇಷ ಅಂಶಗಳೇನೂ ಇಲ್ಲ. ನಿಜ ಶಾಸನಾರ್ಹಣಂ, ತಾನು ಪರಮಾತ್ಮೆಯನ್ನು ಶಾಸನ ಕೊಟ್ಟಿದ್ದಾನೆ ಸೃಷ್ಟಿ ಮಾಡುವಂತ, ಅದರಲ್ಲಿ ಯೋಗ್ಯನಾದವನು ಈ ಚತುರ್ಮುಖ ಬ್ರಹ್ಮ ಅಂತ ಅದರ ತಾತ್ಪರ್ಯ. ಈಶಸ್ಮಿತ ಶೋಚಿಷಾಗಿರ ಅಂತಿದೆ. ಈಶತ್ಸ್ಮಿತ ಅಂದ್ರೆ ಮಂದಹಾಸ ಅಂತ ಅರ್ಥ. ಅದರ ಶೋಚಿಷ್ ಅಂದ್ರೆ ಒಂದು ಬೆಳಕು, ಆ ಮಂದಹಾಸದ ಬೆಳಕು ಹೊರಸೂಸ್ತಾ ಇದೆ. ಆ ಬೆಳಕು ಮಾತಿನಲ್ಲೂ ಕೂಡ ಕಾಣಿಸ್ತಾ ಇದೆ. ಬಾಯಿಯಿಂದ ಮಾತು ಹೊರಗೆ ಬರ್ತಿದೆ, ಭಗವಂತನ ಮುಖದಿಂದ ಮಾತು ಹೊರಗೆ ಬರ್ತಿದೆ. ಹಾಗೆ ಮಾತು ಹೊರಗೆ ಬರುವಾಗ ಮಂದಹಾಸದ ಬೆಳಕು ಕೂಡ ಹೊರಗೆ ಬಂದಿದೆ ಅಂತ ಅದರ ತಾತ್ಪರ್ಯ. ತ್ವಯಾಹಂ ತೋಷಿತಃ ಸಮ್ಯಕ್ ವೇದಗರ್ಭ ಅಂತ ಭಗವಂತನನ್ನ ಈ ಪರಮಾತ್ಮ ಸಂಬೋಧನೆ ಮಾಡಿದ. ನೀನು ವೇದಗರ್ಭ ಅಂತ. ವೇದಗಳನ್ನೆಲ್ಲ ನನ್ನ ಮೂಲಕ ನೀನು ಅಧ್ಯಯನ ಮಾಡಿ ನಿನ್ನ ಹೃದ್ಗತ ಮಾಡಿಕೊಂಡವನು. ವೇದಗಳನ್ನೆಲ್ಲ ಕಂಠಪಾಠ ಮಾಡಿಕೊಂಡಿದ್ದೆ, ಹಾಗೆ ವೇದಗಳನ್ನು ಹೃದ್ಗತ ಮಾಡಿಕೊಂಡಿದ್ದೆ. ಆದ್ದರಿಂದ ನಿನ್ನ ವೇದಗರ್ಭ ಅಂತ ಹೇಳಬೇಕು. ಪರಮಾತ್ಮನಿಗೂ ವೇದಗರ್ಭ ಅಂತ ಹೆಸರಿದೆ, ಅದು ವಿಷಯ ಬೇರೆ. ನನ್ನನ್ನ ನೀನು ಇಷ್ಟು ದೀರ್ಘವಾಗಿ ತಪಸ್ಸು ಮಾಡಿದೆ ಸೃಷ್ಟಿ ಮಾಡುವ ಬಯಕೆಯಿಂದ. ನೀನು ಮಾಡಿದ ತಪಸ್ಸಿಗೆ ನಾನು ಒಲಿದಿದ್ದೇನೆ. ದುಸ್ತೋಷಃ ಕೂಟಯೋಗಿನಾಂ. ಇಲ್ಲಿ ಯೋಗಿಗಳು ಅನೇಕ ಜನ ಇದ್ದಾರೆ. ಕೆಲವರು ಭಕ್ತಿಯೋಗಿಗಳು ದೇವತೆಗಳು, ಜ್ಞಾನಯೋಗಿಗಳು ಅಂತಿದ್ದಾರೆ ಮುನಿಗಳು, ಕರ್ಮಯೋಗಿಗಳು ಅಂತಿದ್ದಾರೆ ಮನುಷ್ಯರು. ಇನ್ನು ಕೆಲವರು ಕೂಟಯೋಗಿಗಳು ಅಂತಿದ್ದಾರೆ, ಕಪಟ ಯೋಗಿಗಳು ಅಂತ ಅದರ ತಾತ್ಪರ್ಯ. ಅವರು ನನ್ನನ್ನು ಸಂತೋಷಪಡಿಸ್ಲಿಕ್ಕಾಗೋದಿಲ್ಲ. ಕಪಟ ಮಾಡಿ ಜಗತ್ತಿಗೆ ಮೋಸ ಮಾಡಬಹುದು, ಆದರೆ ಅಂತರ್ಯಾಮಿಯಾದ ಭಗವಂತನನ್ನು ಸಂತೋಷಪಡಿಸ್ಲಿಕ್ಕಾಗೋದಿಲ್ಲ. ಅದಕ್ಕೆ ಆತನನ್ನು ಕೂಟಯೋಗಿನಾಂ ದುಸ್ತೋಷಃ ಅಂತ ತನ್ನನ್ನು ತಾನೇ ಭಗವಂತ ಹೇಳ್ಕೊಂಡಿದ್ದಾನೆ. ನಿನಗೆ ನಾನು ಒಲಿದಿದ್ದೇನೆ ಅಂದರೆ ನೀನು ಕೂಟಯೋಗಿ ಅಲ್ಲ, ನೀನು ನಿಜವಾದ ಯೋಗಿ. ಅದನ್ನ ತ್ರಿಯೋಗಾಭ್ಯಧಿಕೋ ಬ್ರಹ್ಮ ತಸ್ಮಾತ್ ಅಂತ ಭಾಗವತ ತಾತ್ಪರ್ಯದಲ್ಲಿ ಮುಂದೊಂದು ಕಡೆ ವರ್ಣನೆ ಮಾಡ್ತಾರೆ. ಭಕ್ತಿಯೋಗಿಗಳು ಅಂದರೆ ದೇವತೆಗಳು, ಜ್ಞಾನಯೋಗಿಗಳು ಅಂದರೆ ಮುನಿಗಳು, ಮತ್ತೆ ಕರ್ಮಯೋಗಿಗಳು ಅಂದರೆ ಮನುಷ್ಯರು ಅಂತ ಅನ್ನೋದನ್ನೆಲ್ಲ ಮುಂದೆ ಹೇಳ್ತಾರೆ. ಅದರ ವಿವರಗಳನ್ನು ಮುಂದಿನ ಭಾಗದಲ್ಲಿ ನಾವು ನೋಡೋಣ, ಮುಂದೆ 11ನೇ ಸ್ಕಂದದಲ್ಲಿ ಅದು ಬಂದಾಗ. ಈ ಮೂರು ಯೋಗಿಗಳನ್ನು ಹೀಗೆ ಪ್ರತ್ಯೇಕವಾಗಿ ಹೇಳಿ ಈ ಮೂರೂ ಯೋಗಗಳನ್ನು ಕೂಡ ತನ್ನಲ್ಲಿ ಅಳವಡಿಸ್ಕೊಂಡವನು. ಚತುರ್ಮುಖ ಬ್ರಹ್ಮನು ಕೂಡ ದೊಡ್ಡ ದೇವತೆ ಆದ್ದರಿಂದ, ದೇವೋತ್ತಮ ಆದ್ದರಿಂದ ಅವನು ಭಕ್ತಿಯೋಗಿಯೇ. ಆದರೂ ಕೂಡ ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ ಈ ಮೂರನ್ನು ಕೂಡ ಅಳವಡಿಸಿಕೊಂಡವನು. ಅದಕ್ಕಾಗಿ ಅವನನ್ನ ತ್ರಿಯೋಗಾಭ್ಯಧಿಕೋ ಬ್ರಹ್ಮ ಅಂತ ಭಾಗವತ ತಾತ್ಪರ್ಯ ಮುಂದೆ ಕಡೆ ಹೇಳ್ತದೆ. ಆದ್ರಿಂದ ಅವನು ಕೂಟಯೋಗಿ ಅಲ್ಲ, ಕಪಟ ಯೋಗಿ ಅಲ್ಲ. ಮೂರು ಯೋಗಗಳ ಹದವಾದ ಮಿಶ್ರಣದ ಮಾರ್ಗ ಅವನು ಚತುರ್ಮುಖ ಬ್ರಹ್ಮಂದು.
ಇದಕ್ಕೂ ಅಲ್ಲಿ ವಿಶೇಷ ಅರ್ಥಗಳನ್ನೇನು ನಾವು ನೋಡಬೇಕಾದ್ದಿಲ್ಲ. ವೇದಗರ್ಭ ಅಂದರೆ ಆ ವೇದಗಳನ್ನು ತನ್ನ ಒಡಲಲ್ಲೇ ಇಟ್ಟುಕೊಂಡಂಥ ಈ ಚತುರ್ಮುಖ ಬ್ರಹ್ಮ ಅಂತ ಹೀಗದರ ತಾತ್ಪರ್ಯ ಆಗ್ತದೆ. ಕೂಟಯೋಗಿಗಳು ಅಂದರೆ ದಾಂಭಿಕ ಯೋಗಿಗಳು ಅಂತ ವೀರರಾಘವರು ಅದನ್ನ ವರ್ಣಿಸ್ತಾರೆ. ಅಂತೂ ಡಂಭಾಚಾರ ಮಾಡುವವರು ಅಂತ ಅದರ ತಾತ್ಪರ್ಯ ಆಗ್ತದೆ. ವರಂ ವರಯ ಭದ್ರಂತೆ ವರೇಶಂ ಮಾಭಿವಾಂಚಿತಂ. ನಿನಗೇನು ಬೇಕೋ ಅದನ್ನು ವರ ಕೇಳು. ನನಗೆ ವರೇಶ ಅಂತಲೇ ಹೆಸರಿದೆ. ವರಗಳನ್ನು ಕೊಡಬಲ್ಲಂಥ ಈಶ ನಾನು. ನಿನಗೆ ಯಾವ ವರ ಅಪೇಕ್ಷತೆ ಇದೆಯೋ ಮನಸ್ಸಿನಲ್ಲಿ ಅದನ್ನು ಕೇಳು, ನನ್ನ ಬಳಿಗೆ ಬಂದಿದ್ದೆ. ಯಾಕೆಂದರೆ ನನ್ನನ್ನು ನೋಡಿದಾಗ ಸಾಧಕನಾದವನು ಅಲ್ಲಿಯವರೆಗೆ ಏನು ಪರಿಶ್ರಮ ಪಟ್ಟಿದ್ದಾನೆ, ಏನು ಸಾಧನೆ ಮಾಡಿದ್ದಾನೆ, ಅವುಗಳೆಲ್ಲದರ ಸಾಫಲ್ಯ. ಸರ್ವಶ್ರೇಯ ಪರಿಶ್ರಾಮ ಪುಂಸಾಂ ಮದ್ದರ್ಶನಾವಧಿ. ಅದಕ್ಕೆ ಸರ್ವಶ್ರೇಯ ಪರಿಶ್ರಾಮ ಅಂದರೆ ತಪಸ್ಸು ಮೊದಲಾದ ಅನೇಕ ಕಲ್ಯಾಣ ಕಾರ್ಯಕ್ರಮಗಳೇನಿವೆ, ಜೀವನಾದವನು ಆಧ್ಯಾತ್ಮಿಕ ಸಾಧನೆ ಏನು ಮಾಡ್ತಾನೆ ಅವುಗಳ ಪರಿಶ್ರಾಮ ಅಂದರೆ ಪರಿಪಾಕ. ಅವೆಲ್ಲ ಪಕ್ವವಾಗುವುದು, ಫಲ ಕೊಡುವುದು ಯಾವಾಗ ಅಂದರೆ ಭಗವಂತನನ್ನ ಕಂಡಾಗ. ನನ್ನ ದರ್ಶನವೇ ಎಲ್ಲ ಶ್ರೇಯಸ್ಸುಗಳ ಫಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಇಲ್ಲಿಯವರೆಗೆ ನೀನೇನು ಸಾಧನೆ ಮಾಡಿದ್ದಿ, 3 ಯೋಗಿಗಳನ್ನು ಏನು ಅಳವಡಿಸಿಕೊಂಡು ಮುಂದುವರೆದಿದ್ದಿ, ಅದರ ಫಲವಾಗಿ ನಾನು ನಿನಗೆ ಕಂಡಿದ್ದೇನೆ. ಇದಕ್ಕಾಗಿ ನಿನಗೇನು ಬೇಕೋ ಆ ವರವನ್ನು ಕೇಳು ಅಂತ ಅದರ ತಾತ್ಪರ್ಯ. ಪರಿಶ್ರಾಮ ಅಂದರೆ ಪರಿಪಾಕ, ಪಕ್ವತೆ ಅಂತ ಅರ್ಥ ಮಾಡಿದ್ರು. ಮೆಚ್ಯೂರ್ ಆಗುವುದು ಅಂತ. ನಾವು ಯಾವುದನ್ನಾದರೂ ಒಂದು ಡೆಪಾಸಿಟ್ ಯಾವುದನ್ನಾದ್ರೂ ಮಾಡಿದ್ದಾಗ ಅದು ಮೆಚ್ಯೂರ್ ಆಗುವುದು, ಅದರ ಅವಧಿ ಮುಗಿಯುವುದು ಅಂತ ಹೇಳ್ತಾರೆ. ಹಾಗೆ ಪರಿಶ್ರಾಮ ಅಂದರೆ ಪರಿಪಾಕ ಅಂತ ಅರ್ಥ ಮಾಡಿದ್ದಾರೆ ವಿಜಯಧ್ವಜರು. ಯಾದವಾರರು ಅರ್ಥ ಮಾಡ್ತಾರೆ ಪರಿಶ್ರಾಮ ಅಂದರೆ ಸಾಧನ ಆಯಾಸ. ಇಲ್ಲಿಯವರೆಗೆ ಏನು ಕಷ್ಟಪಟ್ಟು ಸಾಧನೆ ಮಾಡಿರ್ತಾನೆ, ಆ ಸಾಧನೆಯ ಕಷ್ಟಗಳೆಲ್ಲ ಕೊನೆ ಕಾಣುವುದು ಈ ಭಗವಂತನನ್ನು ಕಂಡಾಗ ಅಂತ ಅದರ ತಾತ್ಪರ್ಯ. ಮದ್ದರ್ಶನೇ ಸರ್ವಪುರುಷಾರ್ಥ ಪ್ರಾಪ್ತಿರ್ಭವತಿ ಇತಿ ಭಾವ. ನನ್ನನ್ನು ಕಂಡಾಗ ಎಲ್ಲ ಥರದ ಪುರುಷಾರ್ಥಗಳು ಕೂಡ ಸಿಗ್ತವೆ ಸಾಧಕನಿಗೆ ಅಂತ ಅದರ ಅಭಿಪ್ರಾಯ ಆಗ್ತದೆ. ಇಲ್ಲಿ ವರೇಶ ಅಂತ ಶಬ್ದ ಬಂದಿದೆ. ಕೆಲವು ಕಡೆ ವರದರ್ಶಭ, ಯದಿರಾಶೀಷ ಮೇ ಕಾಮಾನ್ ವರಾಂಸ್ತ್ವಂ ವರದರ್ಶಭ ಅಂತ ಮುಂದೊಂದು ಕಡೆ ಪ್ರಹ್ಲಾದ ಮತ್ತು ನರಸಿಂಹರ ಮಾತಿನಲ್ಲಿ ಕೇಳಿ ಬರ್ತದೆ. ವರದ ರಾಜ ಅಂದ್ರು, ವರದ ಋಷಭ ಅಂದ್ರು, ವರೇಶ ಅಂದ್ರು ಒಂದೇ ಅರ್ಥ. ಇಲ್ಲಿ ಬಂದಿರುವಂತಹ ವರೇಶ ಮೊದಲಾದ ಹೆಸರುಗಳನ್ನ ಅಪರೂಪದ ಹೆಸರು. ನಾವಿದನ್ನ ನಮ್ಮ ಸುತ್ತಮುತ್ತ ಯಾರು ಇಟ್ಕೊಂಡಿದ್ದನ್ನು ನಾನು ಇದನ್ನು ಕೇಳಿಲ್ಲ. ವರದರಾಜ ಅಂತ ಇಟ್ಕೊಂಡಿರ್ತಾರೆ, ವರೇಶ ಅನ್ನೋ ಹೆಸರನ್ನ ಕೇಳಿಲ್ಲ. ರಮೇಶ, ಸುರೇಶ ಇತ್ಯಾದಿ ಹೆಸರನ್ನು ಕೇಳಿರ್ತೇವೆ. ವರೇಶ ಅಂತ ಇದೊಂದು ಭಾಗವತದಲ್ಲಿ ಭಗವಂತ ತನ್ನ ಬಗ್ಗೆ ತಾನೇ ಹೇಳಿಕೊಂಡಿರುವಂತಹ ಒಂದು ನಾಮ ಇದು. ಪರಿಶ್ರಾಮ ಅಂದರೆ ಪರಿಶ್ರಮ, ಸಾಧನದ ಆಯಾಸ ಅಂತ ಅರ್ಥ ಬರೀತಾರೆ ಶ್ರೀಧರರು ಕೂಡ. ವೀರರಾಘವರ ವ್ಯಾಖ್ಯಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬಹುದು, ಆದರೆ ಅಷ್ಟೇ ಎಲ್ಲರೂ ಕೂಡ ಏನು ಸಾಧನೆ ಮಾಡಿರ್ತಾನೆ, ಕಷ್ಟಪಟ್ಟು ಸಾಧನೆ ಮಾಡಿರ್ತಾನೆ, ಅದೆಲ್ಲದರ ಸಾಫಲ್ಯ ಅಂತ ಹೀಗೆ ಅರ್ಥ ಬರೆದಿರ್ತಾರೆ. ಅದರ ನಂತರ ಬರುವಂಥ ಶ್ಲೋಕ ಇಲ್ಲಿ ಭಾಗವತ ತಾತ್ಪರ್ಯ ಇದೆ, ಅದನ್ನೀಗ ನಾವು ನೋಡಬೇಕು. ಮನೀಷಿತಾನುಭಾವೋಯಂ ಅಂತ. ನೀನು ನನ್ನ ಲೋಕವನ್ನು ಕಂಡಿದ್ದೀಯಲ್ಲ, ಇಲ್ಲಿ ಲಕ್ಷ್ಮಿಯನ್ನು ಕಂಡಿದ್ದಿ, ನನ್ನನ್ನು ಕಂಡಿದ್ದಿ, ಇದ್ಯಾಕೆ? ನನ್ನ ಆದೇಶವನ್ನು ಕೇಳಿ ನೀನು ತಪಸ್ಸು ಮಾಡಿದೆ. ನೀನು ಮಾಡಿದ ತಪಸ್ಸು ನನಗೂ ಅತ್ಯಂತ ಪ್ರಿಯ, ಹಾಗೆ ನಿನಗೂ ಕೂಡ ಅದು ಅತ್ಯಂತ ಪ್ರಿಯವಾದಂತಹ ತಪಸ್ಸು. ಇಂತಹ ತಪಸ್ಸು ಮಾಡಿದ್ದರಿಂದ ಅದರ ಫಲವಾಗಿ ಇವತ್ತು ನನ್ನನ್ನು ಹೀಗೆ ಸಮೀಪದಿಂದ ನೀನು ನೋಡ್ಲಿಕ್ಕೆ ಸಾಧ್ಯ ಆಯಿತು. ಇದು ಆ ಶ್ಲೋಕದ ಅರ್ಥ. ಮನೀಷಿತಂ ಅಂದರೆ ತಪಃ ಅಂತ ಆಚಾರ್ಯ ಅರ್ಥ ಬರೀತಾರೆ. ಮನೀಷಿತ ಎಂಬ ಶಬ್ದಕ್ಕೆ ತಪಸ್ಸು ಅಂತ ಅರ್ಥ ಅಲ್ಲ, ಮನೀಷಿತ ಅಂದರೆ ಇಷ್ಟವಾದದ್ದು ಅಂತ ಅರ್ಥ. ಮನೀಷಾ ಅಂದರೆ ಇಚ್ಛಾ,
ಅಥವಾ ಬುದ್ಧಿ. ಮನೀಷಿತ ಅಂದರೆ ಇಚ್ಛೆಗೆ ವಿಷಯವಾದ, ಒಟ್ಟಾರೆ ಇಷ್ಟವಾದದ್ದು ತಪಸ್ಸು. ಇಷ್ಟವಾದದ್ದು ಯಾವುದು? ಮನೀಷಿತಂ ಅಂತ ವಿಶೇಷಣ, ತಪಃ ಅಂತ ವಿಶೇಷ್ಯ. ಎರಡು ಅಕ್ಷರಗಳನ್ನು ನಾನು ನಿನಗೆ ಆದೇಶ ಕೊಟ್ಟಿದ್ದೆ, ತಪಸ್ಸು ಮಾಡು ಅಂತ. ಅದನ್ನು ಕೇಳಿ ನೀನು ತಪಸ್ಸು ಮಾಡಿದೆಲ್ಲ, ಅದೇನು ತಪಸ್ಸು ಅಂದರೆ ತುಂಬ ಸುಂದರವಾಗಿ ಅದನ್ನು ವಿಜಯಧ್ವಜರು ಹೇಳಿದ್ದಾರೆ. ಮದ್ಗುಣಾಲೋಚನ ರೂಪಂ, ನಿರಂತರ ಭಗವಂತನ ಗುಣಗಳನ್ನು ಧ್ಯಾನಿಸುವುದೇ ತಪಸ್ಸು. ಆ ತಪಸ್ಸನ್ನು ನೀನು ಮಾಡಿದೆಲ್ಲ, ಅದು ನೀನು ಮಾಡಿದ ತಪಸ್ಸು ನನಗೆ ಅಭಿಪ್ರೇತವಾಗಿದೆ. ನಾನು ಹಾಗೆ ಅಪೇಕ್ಷೆ ಪಟ್ಟಿದ್ದೆ, ನನ್ನ ಮಗ ಈ ಕವಿ ತಪಸ್ಸು ಮಾಡಲಿ ಅಂತ ನೀನು ಅದನ್ನು ಮಾಡಿದೆ. ಮತ್ತು ನಿನಗೂ ಕೂಡ ಅದೇ ಇಷ್ಟ, ಭಗವಂತನ ಗುಣಗಳನ್ನು ಅನುಸಂಧಾನ ಮಾಡುವುದೇ ನಿನಗೂ ಇಷ್ಟ ಅಂತ ಅದರ ತಾತ್ಪರ್ಯ. ಮನೀಷಿತಸ್ಯ ಮದ್ದಿಷ್ಟಸ್ಯ, ನಾನು ಏನೊಂದು ಸೂಚನೆ ಕೊಟ್ಟಿದ್ದೇನೆ ನೀವು ತಪಸ್ಸು ಮಾಡು ಅಂತ. ಅಲ್ಲಿ ಯಾದವಾರ್ಯ ವ್ಯಾಖ್ಯಾನದಲ್ಲಿ ಮದ್ದಿಷ್ಟಸ್ಯ ಅಂತಿದೆ, ನನ್ನಿಂದ ಆದೇಶಿಸಲ್ಪಟ್ಟದ್ದು ಅಂತ. ಪ್ರಾಯ ಅದು ಮದಿಷ್ಟಸ್ಯ, ನನಗೆ ಇಷ್ಟವಾದದ್ದು ಆ ತಪಸ್ಸು, ನಿನಗೂ ಇಷ್ಟವಾದದ್ದು, ಅದರ ಫಲವಾಗಿ ಈ ಜಗತ್ತನ್ನು, ಈ ಲೋಕವನ್ನು ನೀನು ನೋಡುವಂತಾಯಿತು ಅಂತ ಅದರ ತಾತ್ಪರ್ಯ ಆಗ್ತದೆ. ಇದು ಅಲ್ಲಿ ಬಂದಿರುವಂತಹ ಆ ಶ್ಲೋಕದ ಅರ್ಥ. ಅದಕ್ಕೆ ಮನೀಷಾ ಅಂತನ್ನುವುದಕ್ಕೆ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಅರ್ಥ ಮಾಡ್ತಾರೆ. ಬಹಳ ವಿರುದ್ಧವಾದ ಅರ್ಥ ಏನಲ್ಲ, ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ವ್ಯಾಖ್ಯಾನಕಾರರು ಅರ್ಥ ಮಾಡ್ತಾರೆ. ಮನೀಷಿತಂ ಇಚ್ಛಾ, ಮನೀಷಿತ ಅನ್ನೋ ಶಬ್ದಕ್ಕೆ ಇಚ್ಛಾ ವಿಷಯ ಅಂತ ಅರ್ಥ ಅಲ್ಲ. ಶ್ರೀಧರನ ಪ್ರಕಾರ ಇಚ್ಛಾ ಅಂತಲೇ ಅರ್ಥ. ನನ್ನ ಇಚ್ಛೆಯಿಂದಾಗಿ ನಿನಗೆ ಈ ಲೋಕವನ್ನು ನೋಡುವುದು ಸಾಧ್ಯವಾಯಿತು ಅಂತ ಅರ್ಥ ಬರೀತಾರೆ. ವೀರರಾಘವರು ಕೂಡ ನನ್ನ ಮನೀಷಿತ ಅಂದರೆ ಸಂಕಲ್ಪ, ನನ್ನ ಸಂಕಲ್ಪಕ್ಕನುಸಾರವಾಗಿ ನಿನಗೆ ಇದನ್ನು ತೋರಿಸಬೇಕು ಅಂತ ನಾನೇನು ಸಂಕಲ್ಪ ಮಾಡಿದ್ದೆ, ಆ ಸಂಕಲ್ಪಕ್ಕನುಸಾರವಾಗಿ ಈ ಲೋಕವನ್ನು ನಿನಗೆ ನೋಡಲಿಕ್ಕೆ ಸಾಧ್ಯ ಆಯಿತು ಅಂತ ಅರ್ಥ ಬರೀತಾರೆ. ಹೀಗೆ ಮನೀಷಿತ ಅಂದರೆ ಸಂಕಲ್ಪ ಅಥವಾ ಇಚ್ಛಾ, ಇದು ಬೇರೆಯವರ ವ್ಯಾಖ್ಯಾನದಲ್ಲಿ. ಆದರೆ ಆಚಾರ್ಯ ಹೇಳುವಂತೆ ಮನೀಷಿತ ಅಂದರೆ ಇಚ್ಛೆಗೆ ವಿಷಯವಾದದ್ದು, ಇಷ್ಟವಾದದ್ದು ಅಂತ ಈಗ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ನನಗೂ ಇಷ್ಟವಾಗಿತ್ತು ಈ ತಪಸ್ಸು, ನಿನಗೂ ಇಷ್ಟವಾಗಿತ್ತು, ಅಂಥ ದಿವ್ಯವಾದ ತಪಸ್ಸನ್ನು ಮಾಡಿದ್ದೆ, ಆ ತಪಸ್ಸಿಗೆ ನಾನು ಒಲಿದು ನಿನಗಿದನ್ನು ತೋರಿಸಿದ್ದೇನೆ ಅಂತ ಪರಮಾತ್ಮ ಚತುರ್ಮುಖ ಬ್ರಹ್ಮನಿಗೆ ಹೇಳಿದ. ಅಲ್ಲಿಗೆ ಈ 21ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.